ನಮಸ್ತೆ ಸ್ನೇಹಿತರೆ. ನಿಮ್ಮ ಜೀವನದ ಕೆಟ್ಟ ಬಿರುಗಾಳಿಯ ಸಮಯದಲ್ಲಿ ನಿಮ್ಮ ಬಗ್ಗೆ ಕಾಳಜಿ ವಹಿಸುತ್ತೇವೆ ಎಂದು ಹೇಳುವ ಜನರ ನಿಜವಾದ ಬಣ್ಣಗಳು ನೀವು ನೋಡುತ್ತೀರಿ. ಒಂಟಿಯಾಗಿರುವಾಗ ನಿಮ್ಮ ಯೋಚನೆಗಳ ಮೇಲೆ ಹಿಡಿತ ಸಾಧಿಸಬೇಕು. ಗುಂಪಿನಲ್ಲಿದ್ದಾಗ ನಿಮ್ಮ ಮಾತುಗಳ ಮೇಲೆ ಹಿಡಿತವಿರಬೇಕು. ಇಲ್ಲಿ ಯಾವುದೂ ಶಾಶ್ವತವಿಲ್ಲ. ನಿಮ್ಮ ಮೇಲೆ ಹೆಚ್ಚು ಒತ್ತಡ ಹೇರಬೇಡಿ, ಏಕೆಂದರೆ ಪರಿಸ್ಥಿತಿ ಎಷ್ಟೇ ಕೆಟ್ಟದಾಗಿದ್ದರೂ ಸಮಯ ಬಂದಾಗ ಅದು ಬದಲಾಗುತ್ತದೆ. ಮೇಣಬತ್ತಿಯು ಬೆಂಕಿ ಇಲ್ಲದೆ ಉರಿಯುವುದಿಲ್ಲವೇ? ಹಾಗೆಯೇ ಮನುಷ್ಯರು ಆಧ್ಯಾತ್ಮಿಕ ಜೀವನವಿಲ್ಲದ ಬದುಕಲು ಸಾಧ್ಯವಿಲ್ಲ. ಭೂತಕಾಲವು ಈಗಾಗಲೇ ಹೋಗಿಬಿಟ್ಟಿದೆ, ಭವಿಷ್ಯವೂ ಇನ್ನೂ ಇಲ್ಲ. ನೀವು ಬದುಕಲು ಒಂದೇ ಒಂದು ಕ್ಷಣವಿದೆ ಅಷ್ಟೇ. ನಿಮ್ಮ ಜೀವನವನ್ನು ಇತರರೊಂದಿಗೆ ಯಾವತ್ತೂ ಹೋಲಿಸಬೇಡಿ. ಸೂರ್ಯ ಮತ್ತು ಚಂದ್ರನ ನಡುವೆ ಯಾವುದೇ ಹೋಲಿಕೆ ಇಲ್ಲ, ಆದರೆ ಅವರು ಅವರದೇ ಆದ ಸಮಯ ಬಂದಾಗ ಹೊಳೆಯುತ್ತಾರೆ. ನಿಮ್ಮ ಸಂತೋಷವನ್ನು ಬೇರೆಯವರೊಂದಿಗೆ ಯಾವತ್ತೂ ಹುಡುಕಬೇಡಿ, ಅದು ನಿಮ್ಮನ್ನು ಏಕಾಂಗಿಯನ್ನಾಗಿ ಮಾಡಿಬಿಡುತ್ತದೆ. ಅದನ್ನು ನಿಮ್ಮಲ್ಲೇ ಹುಡುಕಿ. ನೀವು ಏಕಾಂಗಿಯಾದಾಗಲೂ ಸಂತೋಷವನ್ನು ಅನುಭವಿಸುತ್ತೀರಿ. ಪ್ರತಿದಿನ ಬೆಳಗ್ಗೆ ಮತ್ತೆ ನೀವು ಹುಟ್ಟುತ್ತೀರಿ. ಇವತ್ತು ನಾವು ಏನು ಮಾಡುತ್ತೇವೆ ಎನ್ನುವುದು ತುಂಬ ಮುಖ್ಯವಾಗಿದೆ. ನೀವು ಯಾರಿಗಾದರೂ ದೀಪವನ್ನು ಬೆಳಗಿಸಿದರೆ ಅದು ನಿಮ್ಮ ದಾರಿಯನ್ನು ಬೆಳಗಿಸುತ್ತದೆ. ಒಂದು ಕಿರುನಗೆ ಅದು ನಿನಗೆ ಒಳ್ಳೆಯ ಭಾವನೆಯನ್ನು ನೀಡುತ್ತದೆ. ಪ್ರಾರ್ಥಿಸು, ಅದು ನಿಮಗೆ ಬಲವನ್ನು ನೀಡುತ್ತದೆ. ಪ್ರೀತಿಸಿ, ಇದು ನಿಮ್ಮ ಜೀವನವನ್ನು ಸಂತೋಷವನ್ನಾಗಿಸುತ್ತದೆ. ಮೌನ ಮತ್ತು ನಗು ಎರಡು ಶಕ್ತಿಶಾಲಿ ಸಾಧನಗಳಾಗಿವೆ. ನಗು ಅನೇಕ ಸಮಸ್ಯೆಗಳನ್ನು ಪರಿಹಾರ ಮಾಡುತ್ತದೆ. ಮೌನ ಅನೇಕ ಸಮಸ್ಯೆಗಳನ್ನು ತಪ್ಪಿಸುವ ಮಾರ್ಗವಾಗಿದೆ. ಒಂದು ಮೇಣಬತ್ತಿಯಿಂದ ನೂರಾರು ಮೇಣಬತ್ತಿಗಳನ್ನು ಬೆಳಗಿಸಬಹುದು. ಮೇಣಬತ್ತಿ ಬೆಳಕು ಯಾವತ್ತೂ ಕಡಿಮೆಯಾಗುವುದಿಲ್ಲ. ಹಾಗೆಯೇ ಸಂತೋಷವನ್ನು ಹಂಚಿಕೊಳ್ಳುವುದರಿಂದ ಎಂದಿಗೂ ಕಡಿಮೆ ಆಗುವುದಿಲ್ಲ. ಹಿಂದಿನ ದಿನಗಳು ಎಷ್ಟೇ ಕಠಿಣವಾಗಿದ್ದರೂ ನೀವು ಮತ್ತೆ ಪ್ರಾರಂಭಿಸಬೇಕು. ನೀವು ಬೇರೆಯವರನ್ನು ಬದಲಾಯಿಸುವುದನ್ನು ನಿಲ್ಲಿಸಿದಾಗ ಮತ್ತು ನಿಮ್ಮನ್ನು ಬದಲಾಯಿಸಲು ಕೆಲಸ ಮಾಡಿದಾಗ ನಿಮ್ಮ ಪ್ರಪಂಚವೇ ಬದಲಾಗಿ ಬಿಡುತ್ತದೆ. ಪ್ರತಿ ಸಮಸ್ಯೆಗೆ 3 ಪರಿಹಾರಗಳಿವೆ: ಸ್ವೀಕರಿಸಿ, ಬದಲಿಸಿ ಮತ್ತು ಬಿಟ್ಟು ಬಿಡಿ. ನೀವು ಅದನ್ನು ಸ್ವೀಕರಿಸಲು ಸಾಧ್ಯವಾಗದಿದ್ದರೆ ಅದನ್ನು ಬದಲಾಯಿಸಿ. ನಿಮ್ಮಿಂದ ಅದನ್ನು ಬದಲಾಯಿಸಲು ಸಾಧ್ಯವಾಗದಿದ್ದರೆ ಅದನ್ನು ಬಿಟ್ಟು ಬಿಡಿ. ನಿಮ್ಮ ಪದಗಳನ್ನು ಏರಿಸಬೇಕೇ ಹೊರತು ಧ್ವನಿಯನ್ನಲ್ಲ. ಮಳೆಯು ಹೂಗಳನ್ನು ಬೆಳೆಸುತ್ತದೆ ಹೊರತು ಗುಡುಗು ಅಲ್ಲ. ನಿಮ್ಮ ಜೀವನದಲ್ಲಿ ಒಂದು ದಿನ ನೀವು ಹಿಂತಿರುಗಿ ನೋಡುತ್ತೀರಿ ಮತ್ತು ನಿಜವಾಗ್ಲೂ ಪ್ರಯೋಜನವಿಲ್ಲ ವಿಷಯಗಳ ಬಗ್ಗೆ ನೀವು ತುಂಬ ಚಿಂತೆ ಮಾಡುತ್ತಿದ್ದೀರಿ ಎಂದು ತಿಳಿದುಕೊಳ್ಳುತ್ತೀರಿ. ಹಿಂದೆ ಆಗಿರೋದನ್ನು ಮರೆಯಬೇಕಾದರೆ ನೀವು ಮೊದಲು ಅದನ್ನು ಒಪ್ಪಿಕೊಳ್ಳಬೇಕು, ಅದು ಮುಗಿದಿದೆ ಎಂದು. ಚಿಂತಿಸಲು ನಿಮ್ಮ ಶಕ್ತಿಯನ್ನು ಬಳಸಬೇಡಿ, ನಂಬಲು ನಿಮ್ಮ ಶಕ್ತಿಯನ್ನು ಉಪಯೋಗಿಸಿ. ಜೀವನವು ಒಂದು ಪುಸ್ತಕ ಇದ್ದ ಹಾಗೆ. ಕೆಲವು ಅಧ್ಯಾಯ ದುಃಖವಾಗಿರುತ್ತೆ, ಕೆಲವು ಸಂತೋಷ ಮತ್ತು ಕೆಲವು ರೋಚಕ. ಆದರೆ ನೀವು ಎಂದಿಗೂ ಪುಸ್ತಕವನ್ನು ತಿರುಗಿಸದಿದ್ದರೆ ಮುಂದಿನ ಅಧ್ಯಾಯವನ್ನು ಎಂದಿಗೂ ತಿಳಿಯುವುದಿಲ್ಲ. ನೀವು ಯಾವಾಗಲೂ ನೀವೇ ಸರಿ ಎಂದು ತಿಳಿದುಕೊಂಡರೆ ಜೀವನದಲ್ಲಿ ನೀವು ಏನೂ ತಿಳಿದುಕೊಳ್ಳೋದಿಲ್ಲ. ತಪ್ಪುಗಳನ್ನು ತಿದ್ದುಕೊಂಡು ಜೀವನದಲ್ಲಿ ಮುಂದೆ ಸಾಗಿ.
ನಿಮ್ಮ ಜೀವನದಲ್ಲಿ ಮಾಡಬೇಕೆಂದಿರುವ ಕೆಲಸಗಳನ್ನು ಇನ್ನೊಬ್ಬರಿಗೆ ಹೇಳದೆ ನಿಮ್ಮ ಮನಸ್ಸಿನಲ್ಲಿ ಇಟ್ಟುಕೊಳ್ಳಿ. ಯಾಕೆಂದರೆ ಅವುಗಳನ್ನು ಇನ್ನೊಬ್ಬರಿಗೆ ಹೇಳಿದ್ದರೆ ಅವರು ನಿಮ್ಮನ್ನು ಬೇಷ್ ಎಂದು ಹುರಿದುಂಬಿಸುತ್ತಾರೆ. ಆದ್ದರಿಂದ ನಿಮ್ಮಲ್ಲಿ ಆ ಕೆಲಸದ ಆಸಕ್ತಿ ಕಡಿಮೆಯಾಗುತ್ತೆ. ಯಾಕೆಂದರೆ ಆ ಕೆಲಸ ಇನ್ನೂ ಆಗಿರೋದೇ ಇಲ್ಲ, ಅದಕ್ಕಿಂತ ಮುಂಚೆನೇ ಇನ್ನೊಬ್ಬರು ಹೊಗಳಿದರೆ ಗೆದ್ದೇ ಬಿಟ್ಟೆ ಎಂಬ ಅಹಂಕಾರದಲ್ಲಿ ಇದ್ದು ಬಿಡುತ್ತೀರಾ. ಕೆಲಸದ ಮೇಲೆ ಗಮನ ಕೊಡುವುದಿಲ್ಲ. ದಯವಿಟ್ಟು ಯಾವುದೇ ಕಾರಣಕ್ಕೂ ಹಾಗೆ ಮಾಡಬೇಡಿ. ನಿಮ್ಮ ಕೆಲಸಗಳನ್ನು ಮನಸ್ಸಿನಿಂದ ಶಾಂತಿಯಿಂದ ಮಾಡಿ. ನಿಮ್ಮ ಗೆಲುವೇ ಅವರಿಗೆ ಆಶ್ಚರ್ಯವನ್ನು ತರಬೇಕು. ನಿಮ್ಮ ಮನಸ್ಸು ಶುದ್ಧವಾಗಿದ್ದರೆ ಸಂತೋಷ ನೆರಳಿನಂತೆ ನಿಮ್ಮನ್ನು ಹಿಂಬಾಲಿಸುತ್ತೆ. ತನಗೂ ಒಂದು ದಿನ ಸಾವಿದೆ ಎಂದು ತಿಳಿದವನು ಎಂದಿಗೂ ಇನ್ನೊಬ್ಬರಿಗೆ ನೋವು ಕೊಡುವುದಿಲ್ಲ. ನಿಮ್ಮ ಕೋಪಕ್ಕಾಗಿ ನಿಮ್ಮನ್ನು ಶಿಕ್ಷಿಸುವುದಿಲ್ಲ, ನಿಮ್ಮ ಕೋಪವೇ ನಿಮ್ಮನ್ನು ಶಿಕ್ಷಿಸುತ್ತದೆ. ನಿಮ್ಮೆಲ್ಲ ಒತ್ತಡಗಳಿಗೆ ನೀವು ಪ್ರತಿಕ್ರಿಯಿಸುವುದೇ ಕಾರಣವಾಗಿರುತ್ತೆ. ಅದಕ್ಕೆ ಸ್ನೇಹಿತರೆ, ಸ್ಪಂದಿಸಿ, ಪ್ರತಿಕ್ರಿಯಿಸಬೇಡಿ. ನೀವು ಬದಲಾಯಿಸಲಾಗದ ಪರಿಸ್ಥಿತಿಯನ್ನು ಒಪ್ಪಿಕೊಳ್ಳುವುದು ಜೀವನದಲ್ಲಿ ಅತ್ಯಂತ ಶ್ರೇಷ್ಠ ಸಂತೋಷವಾಗಿದೆ. ಮನುಷ್ಯ ಎಷ್ಟೇ ಕೆಂಪಗಿದ್ದರೂ ಅವನ ನೆರಳು ಕಪ್ಪಗೆ ಇರುತ್ತದೆ. ನಾನು ಶ್ರೇಷ್ಠ ಎನ್ನುವುದು ಆತ್ಮವಿಶ್ವಾಸವಾಗಿದೆ. ನಾನೇ ಶ್ರೇಷ್ಠ ಎನ್ನುವುದು ಅಹಂಕಾರವಾಗಿದೆ. ಅನುಭವವು ಜಗತ್ತಿನ ಸರ್ವಶ್ರೇಷ್ಠ ಶಿಕ್ಷಕ. ಉಸಿರಾಡುವವರೆಗೂ ಕಲಿಕೆ, ಜ್ಞಾನಾರ್ಜನೆಯೇ ಜೀವನದ ಗುರಿಯಾಗಿರಲಿ. ಸಾವಿರಾರು ಜನರನ್ನು ಗೆಲ್ಲುವವನು ವೀರನಾಗುವುದಿಲ್ಲ, ತನ್ನ ಮನಸ್ಸನ್ನು ಗೆಲ್ಲುವವನೇ ವೀರನಾಗಿರುತ್ತಾನೆ. ಸತ್ಯವನ್ನು ಹೇಳುವ ಅಭ್ಯಾಸ ಮಾಡಿಕೊಂಡರೆ ಆ ದೇವರಿಗೂ ಹೆದರುವ ಅವಶ್ಯಕತೆ ಇಲ್ಲ. ಸುಳ್ಳನ್ನು ಹೇಳಲು ಪ್ರಾರಂಭಿಸಿದರೆ ನಮಗೆ ನಾವೇ ಹೆದರಿ ಬದುಕಬೇಕಾಗುತ್ತದೆ. ಓಕೆ ಸ್ನೇಹಿತರೆ, ಈ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ತಮಗೆ ಧನ್ಯವಾದಗಳು. ನಮಸ್ತೆ.